ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡ್ಕೊಂಬರೋಣ. ಈ ಭಾಗ್ಯಮಾವ ಕೇಸ್ ಇನ್ವೆಸ್ಟಿಗೇಷನ್ ಆಫೀಸರ್ ನೀವೇ ಅಲ್ವಾ? ಹೌದು ಸರ್. ಆ ಕೇಸ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ FIR ಹಾಕಿದ್ರಿ. ಎಲ್ಲಾ ಸಾಕ್ಷಿ ಆಧಾರಗಳನ್ನ ಕಲೆ ಹಾಕಿ ಚಾರ್ಜ್ ಶೀಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರಿ ಅಲ್ವಾ? ಹೌದು ಸರ್. ಮತ್ತೆ ಈ ಕೇಸಲ್ಲಿ ಇದ್ದಕ್ಕಿದ್ದಂತೆ ಬಿ ರಿಪೋರ್ಟ್ ಹಾಕೋದು ಕಾರಣ? ಯುವರ್ ಆನರ್, ಪ್ರತಿಯೊಂದು ಕ್ರೈಮ್ ನಡೆಯೋ ಜಾಗದಲ್ಲಿ ನಮಗ್ ಸಿಗುವಂತ ಸಬ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲ್ಗಡೆ ನಾವು FIR ಹಾಗೂ ಚಾರ್ಜ್ ಶೀಟ್ ಗಳನ್ನ ಫೈಲ್ ಮಾಡ್ತೀವಿ. ಹಾಗೆ ಭಾಗ್ಯಮನ್ ಕೇಸಲ್ಲೂ ನಾನು ಮಾಡಿದ್ದೆ. ನಾನು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಅವ್ರ ಹಾವಭಾವ, ಅವ್ರ ಮಾತುಕತೆನೆಲ್ಲ ನೋಡಿ ಅವ್ರ ಅಪರಾಧಿ ಅಲ್ಲ, ನಿರಪರಾಧಿ ಅಂತ ಬಲವಾದ ಅನುಮಾನ ಬರ. ಆದ್ರೆ ಅದನ್ನ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಯಾವುದೇ ತರ ಆಧಾರಗಳಿರಲ್ಲ. ಅಂದ್ರೆ ಈಗ ಸಿಕ್ಕಿದೆ. ಎಸ್ ಯುವರ್ ಆನರ್, ಆಪೋಸಿಟ್ ಲಾಯರ್ ಶ್ರವಣ್ ಅವರು ನನ್ನ ಸೋದರ ಮಾವ. ಇತ್ತೀಚೆಗೆ ಫ್ಯಾಮಿಲಿ ಸಮೇತ ನಾವು ಪಾರ್ಕ್ಗೆ ವಾಕಿಂಗ್ ಅಂತ ಹೋದಾಗ ನಮ್ಮ ಅತ್ತೆ ಶಾರದಮ್ಮ ಅವ್ರ ಮೇಲೆ, ಶ್ರವಣ್ ಅವರ ಧರ್ಮ ಪತ್ನಿ ಮೇಲೆ ಅಟ್ಯಾಕ್ ಆಗತ್ತೆ. ಆ ಅಟ್ಯಾಕ್ ಮಾಡಿದವರು ಬೇರೆ ಯಾರು ಅಲ್ಲ, ಇಲ್ಲಿ ನಿಂತಿರಲ್ಲ, ಭದ್ರ. ಇವರೇ ನಮ್ಮ ಅತ್ತೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಭದ್ರನೇ ಅಟ್ಯಾಕ್ ಮಾಡಿದಾನೆ ಅಂತ ಹೇಳೋದಕ್ಕೆ ಪ್ರತ್ಯಕ್ಷದರ್ಶಿ ನಾನು. ಆ ಜಾಗದಲ್ಲಿ ನಾನು ಇದ್ದಿದ್ರಿಂದ ಶಾರದತ್ತೆ ಅವ್ರನ್ನ ಕಾಪಾಡಿ ಭದ್ರನ್ನ ಅರೆಸ್ಟ್ ಮಾಡ್ತೀನಿ. ನಾನು ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ನನಗೆ ಗೊತ್ತಾದ ವಿಚಾರ ಏನು ಅಂತ ಹೇಳಿದ್ರೆ, ಭದ್ರ ಒಬ್ಬ ಸೀರಿಯಸ್ ಸುಪಾರಿ ಕಿಲ್ಲರ್. ಅಂದ್ರೆ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಯಾರನ್ ಬೇಕಾದ್ರೂ ಹತ್ಯೆಗೆ ಇದ್ದಾನೆ. ಭದ್ರ ಶಾರದತೆ ಮೇಲೆ ಅಟ್ಯಾಕ್ ಮಾಡಿರೋದು ಕೂಡ ಯಾರೋ ಒಬ್ರು ಸುಪಾರಿ ಕೊಟ್ಟಿದ್ರೇನೆ. ಕಂಟಿನ್ಯೂ. ವಿಚಾರಣೆನ ಮುಂದುವರಿಸ್ತಾ ನನಗ್ ಗೊತ್ತಾದ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ನಿಂತಿರಲ್ಲ ಭಾಗ್ಯಂ, ಇವ್ರ ಗಂಡ ಲೇಟ್ ವೀರಣ್ಣ ಅವ್ರನ್ನ ಕೊಂದಿದ್ದು ಇವನೇ ಅನ್ನೋದು. ವೀರಣ್ಣನ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ, ವೀರಣ್ಣಂಗೂ ನನಗೂ ಯಾವ್ದೋ ವಿಚಾರಕ್ಕೆ ಜಗಳ ಆಗಿತ್ತು. ಆ ದ್ವೇಷಕ್ಕೆ ವೀರಣ್ಣನ ಕೊಂದೆ ಅಂತ ಹೇಳಿ ಅವನ್ ಹೇಳಿಕೆನ ಕೇಳಿದ್ ನನಗೆ ಅದು ನಿಜ ಅಂತ ಅನ್ಸಿಲ್ಲ. ನಂಗೆ ಅನುಮಾನ ಬಂತು. ಯಾಕಂದ್ರೆ ದುಡ್ಡು ಕೊಟ್ರೆ ಕೊಲೆ ಮಾಡೋ ಇಂಥ ಸುಪಾರಿ ಕಿಲ್ಲರ್ ವೀರಣ್ಣನಂತ ದಿನಗೂಲಿ ಕಾರ್ಮಿಕರನ್ನ ಹತ್ಯೆ ಮಾಡುವಂತ ದ್ವೇಷ ಇವ್ನಿಗೆ ಏನಿರ್ಬೋದು. ಯಾಕೋ ಇವನ್ ಹೇಳಿಕೆ ನನಗೆ ಸುಳ್ಳು ಅನ್ನಿಸ್ತು. ಸಾರಿ ಟು ಸೇ ದಿಸ್ ಯುವರ್ ಆನರ್, ಈ ಡೇಟ್ ಹೊಡೆದ್ರೇನೆ ಹೆದರ್ಕೊಡುವಂತ ಜೀವಗಳು, ಅಂತ ಜೀವನ ಕೊಲೆ ಮಾಡ್ಬೇಕು ಅಂತ ಭದ್ರಂಗ್ ಅನ್ನಿಸ್ತು ಅಂತ ಹೇಳಿದ್ರೆ ಅದ್ಯಾಕೋ ನನಗೆ ನಿಜ ಅಂತ ನಂಬಕ್ಕಾಗ್ಲಿಲ್ಲ. ಹಾಗಾಗಿ ಸೈಕಿಯಾಟ್ರಿಸ್ಟ್ ಶಾಂತವೀರ್ ಅವ್ರನ್ನ ಹೆಲ್ಪ್ ತಗೊಂಡ. ಅವನು ಭದ್ರನ ಹೇಳಿಕೆನ ಅನಲೈಸ್ ಮಾಡಿ ತನ್ನ ವೈಯಕ್ತಿಕ ದ್ವೇಷದಿಂದ ವೀರಣ್ಣನ ಕೊಲೆ ಮಾಡಿದೆ ಅನ್ನೋದು ಸುಳ್ಳು ಅಂತ ನನಗೆ ಹೇಳಿದ್ರು. ವೀರಣ್ಣನ ಭದ್ರ ಕೊಲೆ ಮಾಡಿರೋದು ಯಾರೋ ಸುಪಾರಿ ಕೊಟ್ಟಿದ್ರಿಂದ. ಆದ್ರೆ ಭದ್ರ ಯಾರು ಸುಪಾರಿ ಕೊಟ್ಟಿದ್ದಾರೆ ಅಂತ ಹೆಸರು ರಿವೀಲ್ ಮಾಡ್ತೀವಿ, ಅದನ್ನ ನಮ್ಮಿಂದ ಮುಚ್ಚಿಡ್ತಿದ್ದಾರೆ. ವಿತ್ ಯುವರ್ ಪರ್ಮಿಷನ್ ಯುವರ್ ಆನರ್, ಸೈಕಿಯಾಟ್ರಿಸ್ಟ್ ಶಾಂತವೀರ ಅವ್ರನ್ನ ವಿಚಾರಣೆ ಕರಿಬೇಕು ಅಂತ ಅನುಮತಿ ಕೇಳ್ತಾ ಇದ್ವಿ. ಮಿಸ್ಟರ್ ಶ್ರವಣ್, ಸೈಲೆಂಟ್ ಆಗಿ ಕೂತಿದ್ದೀರಾ? ಎನಿ ಅಬ್ಜೆಕ್ಷನ್? ಮೊದಲು ಇವರ ಸಾಕ್ಷಿಗಳ ಜಾತ್ರೆ ಮುಗಿಲಿ, ಆಮೇಲೆ ನಾನು ಕ್ರಾಸ್ ಕ್ವಶನ್ ಮಾಡ್ತೀನಿ. ಓಕೆ, ಪ್ರೊಸೀಡ್. ಸೈಕಿಯಾಟ್ರಿಸ್ಟ್ ಶಾಂತವೀರ್. ಮಿಸ್ಟರ್ ಶಾಂತವೀರ್ ಅವರೇ, ಮಹಾಸ್ವಾಮಿಗೆ ತಮ್ಮ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಶಾಂತವೀರ್ ಯುವರ್ ಆನರ್. ಕಳೆದ 15 ವರ್ಷಗಳಿಂದ ಸರ್ಕಾರಿ ಪಾಲಿಗ್ರಾಫ್ ಡಿಪಾರ್ಟ್ಮೆಂಟ್ ನಲ್ಲಿ ಎಕ್ಸ್ಪರ್ಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಶಾಂತವೀರ್ ಅವರೇ, ತಮಗೆ 15 ವರ್ಷಗಳ ಅನುಭವ ಇದೆ ಈ ಫೀಲ್ಡ್ ಅಲ್ಲಿ. ಹೌದು ಸರ್. ಆರೋಪಿ ಭದ್ರನ ಹೇಳಿಕೆನ ತಾವು ಅಧ್ಯಯನ ಮಾಡಿದ್ರ. ಏನ್ ನಿಮ್ಮ ಫೈಂಡಿಂಗ್ಸ್ ಅಲ್ಲಿ? ಭದ್ರನ ಹೇಳಿಕೆಯನ್ನ ಅನಲೈಸ್ ಮಾಡಿದಾಗ ಅವನ ಮಾತಿನ ಏರಿಳಿತಗಳಿಂದನೇ ಅವನು ಮರ್ಡರ್ ಮಾಡಿರೋದು ನಿಜ ಅಂತ ಗೊತ್ತಾದ್ರೂ ದ್ವೇಷಕ್ಕೋಸ್ಕರ ಮಾಡಿದ್ದೀನಿ ಅನ್ನೋದು ಸುಳ್ಳು ಅನ್ನೋದು ನನಗೆ ಖಚಿತ ಆಯ್ತು. ಯಾರನ್ನು ಅವನು ಕಾಪಾಡೋ ಪ್ರಯತ್ನ ಮಾಡ್ತಿದ್ದಾನೆ ಅನ್ನೋದು ಕನ್ಫರ್ಮ್ ಆಯ್ತು. ಅದನ್ನೇ ನಾನು ರಿಪೋರ್ಟ್ ತಯಾರಿಸಿ ಮಿಸ್ಟರ್ ಅಜಿತ್ ರಾಮನಾರಾಯಣ್ ಅವ್ರಿಗೆ ತಲುಪಿಸಿದ್ದೆ. ಆ ಕನ್ಫರ್ಮ್ ಡಾಕ್ಯುಮೆಂಟ್ ನ ನಾನು ಈಗಾಗಲೇ ಸಬ್ಮಿಟ್ ಮಾಡಿದ್ದೀನಿ ಅವರ, ತಾವು ದಯವಿಟ್ಟು ಪರಿಶೀಲಿಸಬೇಕು. ಓಕೆ, ಪ್ರೊಸೀಡ್. ತಾವು ಹಿಂಗ್ ಹೊರಡಬಹುದು. ಶಾಂತವೀರ್ ಅವರೇ, ಮಿಸ್ಟರ್ ಅಜಿತ್ ರಾಮನಾರಾಯಣ್. ಅಜಿತ್ ಅವರೇ, ತಮ್ಮ ಇನ್ವೆಸ್ಟಿಗೇಷನ್ ಬಗ್ಗೆ ಮುಂದುವರಿಸಿ. ಯುವರ್ ಆನರ್, ವೀರಣ್ಣನ ಕೊಲೆ ಮಾಡಿರೋದು ನಾನೇ ಅಂತ ಭದ್ರ ಒಪ್ಕೊಂಡಿರೋದ್ರಿಂದ ಭಾಗ್ಯಮ್ಮ ಅವ್ರನ್ನ ಆರೋಪ ಮುಕ್ತಗೊಳಿಸಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೆ ಹೆಚ್ಚಿನ ವಿಚಾರಣೆಗೋಸ್ಕರ ಭದ್ರನ್ನ ನಮ್ಮ ಕಸ್ಟಡಿಗೆ ಒಪ್ಪಿಸ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದೀನಿ. ಯುವರ್ ಆನರ್, ಶಾರದತ್ತ ಮೇಲೆ ಸುಪಾರಿ ಅಟ್ಯಾಕ್ ಮಾಡಿದ ಹಾಗೆ ವೀರಣ್ಣ ಅವರ ಕೊಲೆ ಕೇಸ್ ಹಿನ್ನೆಲೆ ಕೂಡ ಈ ಕೇಸ್ನಲ್ಲಿ ಯಾವುದೋ ಕಾರಣದ ಕೈ ಕೆಲಸ ಮಾಡಿದೆ ಅಂತ ನಂಗೆ ತುಂಬಾ ಅನುಮಾನ ಇದೆ. ನೀವು ಅನುಮತಿ ಕೊಟ್ರೆ ಆ ಕಾರಣದ ಕೈ ಯಾರ್ದು ಅಂತ ಹುಡುಕಿ ಅವ್ರನ್ನ ಕಂಡುಹಿಡಿಯೋ ಪ್ರಯತ್ನ ಮಾಡ್ತೀನಿ. ಅಜಿತ್ ಅವರೇ, ಇನ್ನೇನಾದ್ರೂ ಹೇಳೋದಿದ್ಯಾ? ಇಲ್ಲ ಸರ್. ತಾವಿಂಗ್ ಹೊರಡ್ಬೋದು. ಯುವರ್ ಆನರ್, ಆರೋಪಿ ಸ್ಥಾನದಲ್ಲಿರೋ ಭದ್ರನ ವಿಚಾರಣೆ ಮಾಡೋದಕ್ಕೆ ನನಗೆ ಅನುಮತಿ ಕೊಡ್ಬೇಕು. ಗ್ರಾಂಟೆಡ್. ಭದ್ರಾ. ಮಿಸ್ಟರ್ ಭದ್ರಾ,
ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್ ಅವರು ಹೇಳಿದ ಹಾಗೆ ವೀರಣ್ಣನ ಹತ್ಯೆ ಮಾಡಿ ನೀವೇ ಅದನ್ನ ಮಾಡಿದ್ದು ಅಂತ ಹೇಳಿಕೆ ಕೊಟ್ಟಿರೋದು ನಿಜಾನ? ಭದ್ರ, ಅಲ್ಲಲ್ಲೇ ಯಾಕೆ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ನಾನ್ ಕೇಳಿದ್ದು ಒಂದೇ ಒಂದು ಪ್ರಶ್ನೆ. ಹೌದು ಮಹಾಸ್ವಾಮಿ, ಅಜಿತ್ ನಾರಾಯಣ್ ಸರ್ ಹೇಳ್ತಾ ಇರೋದಲ್ಲ ಸತ್ಯ ಮಹಾಸ್ವಾಮಿ. ವೀರಣ್ಣವ್ರನ್ನ ಕೊಂದಿದ್ದು ನಾನೇ ಮಹಾಸ್ವಾಮಿ. ಹೀಗೆ ಹೇಳ್ಬೇಕು ಅಂತ ನಿಮ್ಗೆ ಪೊಲೀಸ್ನವರು ಬಲವಂತ ಏನಾರು ಮಾಡಿದಾರಾ? ಅಯ್ಯೋ ಇಲ್ಲ ಮಹಾಸ್ವಾಮಿ, ವಿಚಾರಣೆ ವೇಳೆನಲ್ಲಿ ನಾನೇ ಕೊಂದೆ ಅಂತ ಅಂದ್ಬಿಟ್ಟು ಸ್ವಇಚ್ಛೆಯಿಂದ ಒಪ್ಕೊಂಡಿದ್ದೀನಿ ಸ್ವಾಮಿ. ಶಾರದಮ್ಮನ ಮೇಲೆ ಅಟ್ಯಾಕ್ ಮಾಡಿದ್ದು ನಾನೇ, ವೀರಣ್ಣನ ಕೊಂದಿದ್ದು ನಾನೇ ಮಹಾಸ್ವಾಮಿ. ಆದ್ರೆ ಅದರಿಂದ ಯಾರು ಇಲ್ಲ ಮಹಾಸ್ವಾಮಿ. ನನ್ ದ್ವೇಷಕ್ಕೋಸ್ಕರ ನಾನೇ ಮಾಡಿದ್ದು ಮಹಾಸ್ವಾಮಿ. ದಟ್ಸ್ ಆಲ್ ಯುವರ್ ಆನರ್. ಕಕ್ಷಿದಾರರಾದ ಭಾಗ್ಯಮ್ಮ ನಿರಪರಾಧಿಯನ್ನಾಗಿ ಬಿಡುಗಡೆ ಮಾಡಬೇಕು. ಹಾಗೆ ಆರೋಪಿ ಸ್ಥಾನದಲ್ಲಿರೋ ಭದ್ರನ ಪೊಲೀಸ್ ಕಸ್ಟಡಿಗೆ ಮುಂದಿನ ವಿಚಾರಣೆಗೆ ಒಪ್ಪಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಮಿಸ್ಟರ್ ಶ್ರವಣ್, ನೀವು ಕ್ರಾಸ್ ಎಕ್ಸಾಮಿನೇಷನ್ ಏನಾರ ಮಾಡೋದಿದೆಯಾ? ನನ್ನ ಕಕ್ಷಿದಾರ ತಾನೇ ಈ ಕೊಲೆ ಮಾಡಿದ್ದು ಅಂತ ಈ ತುಂಬಿದ ಸಭೆಯಲ್ಲಿ ಒಪ್ಕೊಂಡ್ಮೇಲೆ ವಾದ ಮಾಡೋದಕ್ಕೆ ಇನ್ನೇನು ಉಳಿದಿದೆ? ಐ ರೆಸ್ಟ್ ಮೈ ಕೇಸ್. ದಕ್ಷ ಅಧಿಕಾರಿ ಶ್ರೀ ಅಜಿತ್ ರಾಮ್ ನಾರಾಯಣ್ ಅವರು ತಮ್ಮ ಬುದ್ಧಿವಂತಿಕೆಯಿಂದ ಹಾಗೂ ವಿಚಕ್ಷಣಾ ಜ್ಞಾನದಿಂದ ಇಡೀ ಕೇಸನ್ನ ತಿರುಗುಮುರುಗು ಮಾಡಿರುತ್ತಾರೆ. ಸುಮಾರು 1.5 ವರ್ಷಗಳ ಕಾಲ ನಿರಪರಾಧಿಯಾಗಿದ್ರೂ ಸಹ ಅಪರಾಧಿಯಾಗಿ ಜೈಲು ಶಿಕ್ಷೆಯನ್ನ ಅನುಭವಿಸಿರೋ ಶ್ರೀಮತಿ ಭಾಗ್ಯಮ್ಮ ಅವರಿಗೆ ತಡವಾಗಿಯಾದರೂ ನ್ಯಾಯವನ್ನು ಕೊಡಿಸಿದ್ದಾರೆ. ಘನ ನ್ಯಾಯಾಲಯವು ಶ್ರೀ ಅಜಿತ್ ರಾಮ್ ನಾರಾಯಣ್ ಅವರ ನ್ಯಾಯ ಪ್ರಕ್ರಿಯೆಯನ್ನ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡುತ್ತದೆ. ವೀರಣ್ಣನ್ನ ಕೊಲೆ ಮಾಡಿದ್ದು ಭದ್ರ ಅಂತ ಸಾಕ್ಷ್ಯಾಧಾರಗಳ ಸಮೇತ ಸಾಬೀತಾಗಿರೋದ್ರಿಂದ ಶ್ರೀಮತಿ ಭಾಗ್ಯಮ್ಮ ಅವರನ್ನ ಘನ ನ್ಯಾಯಾಲಯವು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡುತ್ತಾ ಇದೆ. ಭದ್ರನ ವಿಚಾರಣೆ ಸಂಪೂರ್ಣವಾಗಿ ಮುಗಿದಿಲ್ಲ ಅನ್ನೋ ಅಜಿತ್ ಅವರ ವಾದ ಹಾಗೂ ಅದಕ್ಕೆ ಪುಷ್ಟಿ ಕೊಡುವಂತ ಸೈಕಿಯಾಟ್ರಿಸ್ಟ್ ಶಾಂತವೀರ್ ಅವರ ಹೇಳಿಕೆಯನ್ನ ಘನ ನ್ಯಾಯಾಲಯ ಗಂಭೀರವಾಗಿ ಪರಿಶೀಲಿಸಿ 10 ದಿನಗಳ ಕಾಲ ಭದ್ರನನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಭಾಗ್ಯವ್ರೆ, ದೇವ್ರ ದಯೆ, ಅಂತೂ ಇಂತೂ ಎಲ್ರ ಮುಂದೆ ನೀವು ನಿರಪರಾಧಿ ಅಂತ ಅನಿಸ್ಕೊಂಡ್ಬಿಟ್ರಿ. ಜೈಲಿಂದನೂ ಬಿಡುಗಡೆ ಆಗ್ಬಿಟ್ರಿ. ನಮ್ಮೆಲ್ರಿಗೂ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇದಕ್ಕೆಲ್ಲ ಕಾರಣ ನನ್ನ ಅಳಿಯನ್ ರೂಪದಲ್ಲಿರೋ ದೇವ್ರು. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ಅದಕ್ಕೆ ಜೀವಂತ ಸಾಕ್ಷಿ ನೀವೇ. ಭಾಗ್ಯಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಕೊಳ್ಳಿ. ಯಾಕೆ ಸಾಹೇಬ್ರೆ? ನೀವು ನಿರಪರಾಧಿ ಭಾಗ್ಯಮ್ಮ. ಯಾರೋ ಬೇಕಂತಾನೆ ನಿಮ್ಮನ್ನ ಈ ಕೇಸಲ್ಲಿ ಫಿಟ್ ಮಾಡಿಸೋದು. ನಮ್ಮ ತಾಯಿ ನಿರಪರಾಧಿ. ಅವ್ರ ವಿರುದ್ಧ ಈ ಕೇಸ್ನ ಫೈಟ್ ಮಾಡಬೇಡಿ ದೊಡ್ಡ ಸಾಹೇಬ್ರೆ ಅಂತ ಭೂಮಿಗೆ ಎಷ್ಟು ಅಂಗಲಾಚಿಗೆ ಬೇಡ್ಕೊಂಡ್ರು ನನ್ ಮನ್ಸು ಕರಗಲೇ ಇಲ್ಲ ಭಾಗ್ಯಮ್ಮ. ಮೇ ಬಿ ಅಂಜು ಜಾಗ ಅವ್ಳು ತಗೊಂಡ್ಲು ಅನ್ನೋ ಕಾರಣಕ್ಕೂ ಅಥವಾ ಆಗ ಯಾವ ಭೂತ ನನ್ನ ತಲೆ ಹೋಗಿತ್ತೋ ನನಗೆ ಗೊತ್ತಿಲ್ಲ, ನಾನೇ ನಿಮ್ ವಿರುದ್ಧ ನಿಂತ್ಬಿಟ್ಟೆ. ಈಗ ನೀವ್ ನಿರಪರಾಧಿ ಅಂತ ಗೊತ್ತಾದ್ಮೇಲೆ ನಿಮ್ ಪರ ನಿಲ್ಲೋದು ಬಿಟ್ಟು ಅಪರಾಧಿಗಳ ಪರ ನಿಂತು ನಾನು ವಾದ ಮಾಡ್ಬಿಟ್ಟೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮನ್ಸಿಗೆ ಈಗಲೂ ತುಂಬಾ ಬೇಜಾರಾಗುತ್ತೆ. ನಾನು ಸಾರಿ ಭಾಗ್ಯಮ್ಮ, ಕ್ಷಮಿಸ್ಬಿಡಿ. ಹೇ ಶ್ರವಣ, ನೀನ್ ಯಾಕೋ ಕ್ಷಮೆ ಕೇಳ್ತಿದ್ಯಾ? ಇದು ನಿನ್ ಕೆಲ್ಸ, ನಿನ್ ಕರ್ತವ್ಯ ನೀನ್ ಮಾಡಿದ್ಯಾ ಅಷ್ಟೇ. ಈ ಕೇಸ್ನ ತಗೊಳ್ಳೋದಕ್ಕೂ ಮೊದ್ಲು ನಿಂಗೆ ಭಾಗ್ಯಮ್ಮ ಅವ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಅಲ್ವಾ? ಅಕಸ್ಮಾತ್ ನೀನ್ ಈ ಕೇಸ್ನ ತಗೊಳ್ಳಿಲ್ಲ ಅಂದಿದ್ರು ಆ ಭದ್ರನ್ ಕೇಸ್ನ ಬೇರೆ ಯಾರಾದ್ರೂ ತಗೋತಿದ್ರು ಅಲ್ವಾ? ನಿನ್ ಮಾತು ನಿಜ ಅಕ್ಕ, ಆದ್ರೂ ನಮ್ಮವ್ರನ್ನ ನಾನು ಬಿಟ್ಕೊಡ್ಬಾರ್ದಿತ್ತು ಅಲ್ವಾ? ಸಾಹೇಬ್ರೆ, ನಿಮ್ ಮೇಲೆ ನಮ್ಗೆ ಯಾವ ಬೇಜಾರು ಇಲ್ಲ. ಇದು ನೋಡು ದೊಡ್ಡ ಮಾತು. ಈ ದೊಡ್ಡತನ ಆಗ ನನ್ನಲ್ಲಿ ಇರ್ಲಿಲ್ವಲ್ಲ ಅನ್ನೋದು ನೆನ್ಸ್ಕೊಂಡ್ರೆ ನನ್ ತುಂಬಾ ಬೇಜಾರಾಗುತ್ತೆ. ಅದೇನು ಸರಿ ಕಣೋ. ಆ ಭದ್ರನ್ ಬಗ್ಗೆ ಗೊತ್ತಾದ್ಮೇಲೂ ನೀನ್ ಈ ಕೇಸ್ನ ಬಿಡದೆ ನೀನ್ ಯಾಕೆ ಅವನ್ ಪರ ಬಂದು ಕೋರ್ಟಲ್ ಕೂತಿದ್ದೆ? ಸ್ಟ್ರಾಟಜಿ ಅಕ್ಕ. ನಾನು ಭದ್ರನ್ ಕೇಸನ್ನ ಹ್ಯಾಂಡಲ್ ಮಾಡಲ್ಲ ಅಂದಿದ್ರೆ ಭದ್ರ ಏನ್ ಮಾಡ್ತಿದ್ದ? ಇನ್ನೇನ್ ಮಾಡ್ತಿದ್ದ? ಬೇರೆ ಯಾರೋ ಲಾಯರ್ನ ನೋಡ್ಕೋತಿದ್ದ ಅನ್ಸುತ್ತೆ. ಕರೆಕ್ಟ್. ಆಗ ಆ ಲಾಯರು ಇಲ್ಲಿರೋ ಕ್ರಾಸ್ ಕ್ವಶನ್ಸ್ ಮಾಡೋನು, ಕೇಸ್ನ ಎಳ್ದಾಡ್ರೋನು. ಭಾಗ್ಯಮ್ಮ ಇಷ್ಟು ಬೇಗ ಆಚೆ ಬರೋದಕ್ಕೆ ಆಗ್ತಿತ್ತ? ಹಾ ಅದು ಕರೆಕ್ಟ್ ಕಣೋ. ಆದ್ರೆ ಈಗ ಅವ್ನ್ ಬೇರೆ ಲಾಯರ್ನ ಹುಡ್ಕೋಬೋದಲ್ವಾ? ಹುಡ್ಕೊಳ್ಳಿ ಬಿಡು. ಭಾಗ್ಯಮ್ಮ ಆಚೆ ಬಂದ್ರಲ್ಲ, ನನಗಷ್ಟು ಸಾಕು. ಅವ್ನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಏನ್ ಭಾಗ್ಯಮ್ಮ? ಭಾಗ್ಯಮ್ಮ, ಇನ್ ಮುಂದೆ ನೀವು ಸರ್ವ ಸ್ವತಂತ್ರ. ನಿಮ್ಮನ್ನ ಪ್ರಶ್ನೆ ಮಾಡೋರು ಯಾರು? ನಿಮಗೆ ಹೇಗ್ ಬೇಕು ಹಾಗೆ ನಿಮ್ ಬದುಕನ್ನ ಕಟ್ಕೊಳ್ಳುವಂತ ಸ್ವಾತಂತ್ರ್ಯ ನಿಮ್ಗಿದೆ. ಅಂಡ್ ಸ್ವಲ್ಪ ದಿನ ನೀವು ಹುಷಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಭದ್ರನ್ ಹಿಂದೆ ಇರೋರು ನಿಮ್ಮನ್ನ ಮುಟ್ಟೋದಕ್ಕೆ ಪ್ರಯತ್ನ ಪಡ್ಬೋದು, ನಿಮ್ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಪ್ರಯತ್ನ ಪಡ್ಬೋದು. ಅದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ ಅಂತಾನೆ ಅನ್ಕೊಳ್ಳಿ. ಆದ್ರೂ ನಮ್ ಹುಷಾರಲ್ಲಿ ನಾವ್ ಇರ್ಬೇಕಾಗತ್ತೆ. ಸಾಹೇಬ್ರೆ, ಭಾಗ್ಯಮ್ಮನ್ನ ನಾನು ನಮ್ಮ ಮನೆಗ್ ಕರ್ಕೊಂಡೋಗಿ ಹುಷಾರಾಗಿ ನೋಡ್ಕೊಳ್ತೀನಿ. ಅಯ್ಯೋ, ಇದೇನ್ ಲಕ್ಷ್ಮಿ ಅವರೇ ಈ ರೀತಿ ಹೇಳ್ಬಿಟ್ರಿ? ನಾವ್ ಇಲ್ಲಿಗ್ ಬಂದಿರೋದು ಭಾಗ್ಯವ್ರನ್ನ ಮಾತಾಡ್ಸ್ಕೊಂಡ್ ಸುಮ್ನೆ ಹೋಗೋದಕ್ಕೆ ಅಂದ್ಕೊಂಡ್ರಾ? ಖಂಡಿತ ಇಲ್ಲ.
ಭಾಗ್ಯವ್ರನ್ನ ನಮ್ ಜೊತೆನೆ ಕರ್ಕೊಂಡ್ ಹೋಗ್ತೀವಿ. ಭೂಮಿ ವಾಪಸ್ ಬರೋವರ್ಗೂ ಇವ್ರು ನಮ್ ಜೊತೆ ನಮ್ ಮನೇಲೆ ಇರ್ತಾರೆ. ಅರ್ಥ ಆಯ್ತಾ? ಭೂಮಿ ಎಲ್ಲಿಗೆ ಹೋದ್ಲು? ನಾನು ಅವಾಗ್ಲಿಂದ ಅವಳನ್ನೇ ಹುಡುಕ್ತಾ ಇದ್ದೀನಿ. ಬಂದಿಲ್ವಾ ಅವಳು ಹುಷಾರಾಗಿದ್ದಾಳೆ ತಾನೆ? ನಿಮ್ ಮಗಳು ಹುಷಾರಾಗಿದ್ದಾಳೆ. ಅವಳು ಮನೇಲಿಲ್ಲ, ಈಗ ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಇದ್ದಾಳೆ. ನೀವು ಹೊರಗಡೆ ಬರ್ತಿರುವಂತ ವಿಚಾರನ ನಾವು ಅವಳಿಗೆ ತಿಳಿಸಿ. ಯಾಕಂದ್ರೆ ಟ್ರೈನಿಂಗು ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಈಗ ನೀವು ಬರ್ತಿರುವಂತ ವಿಚಾರ ಅವಳಿಗೆ ಹೇಳ್ತು ಅಂತ ಹೇಳಿದ್ರೆ ಏನೋ ಚಿಂತೆ ಮಾಡ್ಕೊಂಡು ಟ್ರೈನಿಂಗ್ ಕ್ಯಾಂಪ್ ನ ಅರ್ಥದಲ್ಲೇ ಬಿಟ್ಟು ಬರ್ಬೋದು. ಆಗ ಅವಳ ಕನ್ಸಾಗಿ ಉಳ್ಕೊಂಬಿಡ. ನೀವು ಚಿಂತೆ ಮಾಡ್ಬೇಡಿ. ಆದಷ್ಟು ಬೇಗ ನಿಮ್ ಯಜಮಾನ್ರು ವೀರಣ್ಣ ಅವ್ರ ಆಸೆ ಪಟ್ಟ ಹಾಗೆ ಅವಳು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾಳೆ. ಹೌದಾ ಸಾಯಿದ್ರೆ? ಅದ್ ದೇವ್ರು ಕೊಟ್ರೆ ಸೂರ್ಯ ಕಿತ್ತೋಗು ಹಾಕೊಡ್ತಾನೆ. ಇಲ್ಲ ಅಂದ್ರೆ ಕೈಯಲ್ಲಿರೋ ನೀರಿನ ಪಸನು ಕಾಣ್ದಿರೋ ಹಾಗೆ ಒಣಗಿಸ್ಬಿಡ್ತಾನೆ. ನನ್ ಜೀವನದಲ್ಲಿ 2 ನಡೀತಾ ಇದೆ. ನಮ್ಮ ಅಳಿಯಂದ್ರ ದೆಸೆಯಿಂದ ನಮ್ ಬಾಳಲ್ಲೂ ಒಳ್ಳೇದಾಗ್ತಾ ಇದೆ. ಸರ್ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ರೆ ಟೈಮ್ ಆಗ್ಬಿಡುತ್ತೆ. ಈಗ್ಲಾದ್ರೂ ಮನೆಗೆ ಹೋಗೋಣ. ಸಂಗೀತ ಅವ್ರೆ, ನಾನು ಲಕ್ಷ್ಮಿ ಮನೇಲೇ ಇರ್ತೀನಿ. ಯಾಕೆ? ನಮ್ಮಲ್ಲಿರೋದಕ್ಕೆ ಏನ್ ತೊಂದ್ರೆ ನಿಮ್ಗೆ? ಅಲ್ಲ, ಅಳಿಯ ಅತ್ತೆ ಮನೇಲಿರೋದು ಅಥವಾ ಅತ್ತೆ ಅಳಿಯ ಮನೇಲಿರೋದು ನೋಡೋದಕ್ಕೆ ಸರಿ ಇರಲ್ಲ. ಏನ್ ಅನ್ಕೋತಾರೆ ಜನ? ನನಗೆ ನನ್ನ ತಾಯಿ ಹೇಗೋ ನೀವು ಹಾಗೆ. ಉತ್ತರ ಸಿಕ್ತಾ? ಈಗ್ಲಾದ್ರೂ ಮನೆಗೆ ಹೋಗ್ಬೋದಲ್ವಾ? ಸರಿ ಅಕ್ಕ, ನೀವೆಲ್ಲ ಹೊರಟಿರಿ. ನಾನು ಕೋರ್ಟಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಹುಷಾರ್ ಹೊರಡೋಣ. ನಂಗೆ ಸ್ಟೇಷನ್ ಅಲ್ಲಿ ಕೆಲಸ ಅದ, ನಾನು ಮುಗಿಸ್ಕೊಂಡು ಸಂಜೆ ಸಿಗ್ತೇನೆ. ನೀವು ಹುಷಾರಾಗಿರಿ. ಭಾಗ್ಯಕ್ಕ, ನೀವ್ ಮನೆಗ್ ಹೋಗಿರಿ. ಭೂಮಿ ಬಂದ್ಮೇಲೆ ನಾನ್ ಬರ್ತೀನಿ. ಹಾಗೆ ಸರಿ ತಮ್ಮ, ಬರ್ತೀನಿ. ಆಯ್ತು, ಹೋಗ್ಬಿಟ್ಟು ನೀನಾದ್ರೂ ನಮ್ ಜೊತೆ ಬರ್ತೀಯಾ ಇಲ್ವಾ? ಆಕ್ಚುಲಿ ನಾನು ಕಾರ್ ಡೋನಲ್ಲಿ ಪಾರ್ಕ್ ಮಾಡಿದೀನಿ. ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ನೀವ್ ಹೋಗಿರಿ, ನಾನ್ ಬಂದ್ ಜಾಯ್ನ್ ಆಗ್ತೀನಿ. ಸರಿ, ಬೇಗ ಬಂದ್ಬಿಡು. ಭಾಗ್ಯವೇ, ಕೊಡೋಣ. ಬನ್ನ. ಇವತ್ತು ರಾಜೇಂದ್ರನ ಬೇಲ್ ಅಪ್ಲಿಕೇಶನ್ ಹೇರಂಗಿದೆ, ಏನಾಗುತ್ತೋ ನೋಡ್ಬೇಕಾ. ಡಿಯರ್ ಟ್ರೈನೀಸ್, ಇಲ್ಲಿವರೆಗೂ ನಡೆದ ಎಲ್ಲ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಗಳಲ್ಲಿ ಆಲ್ಮೋಸ್ಟ್ 50% ಟ್ರೈನೀಸು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಈಗ ನಾವು ಮಾಡ್ತಿರೋದು ಲಾಸ್ಟ್ ಟೆಸ್ಟ್, ಅದು ಶೂಟಿಂಗ್ ಟೆಸ್ಟ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಲಿಜಿಬಿಲಿಟಿ. ಈ ಟೆಸ್ಟ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಪಾಸ್ ಆಗ್ತಿರೋ ಅವರು ಡಿಪಾರ್ಟ್ಮೆಂಟ್ ಜಾಯ್ನ್ ಆಗೋಕೆ ಅರ್ಹತೆನ ಪಡ್ಕೋತೀರ. ಇನ್ ಕೇಸ್ ಯಾರಾದ್ರೂ ಫೇಲ್ ಆದ್ರೆ ನಿಮ್ಮ ಪೊಲೀಸ್ ಆಗೋ ಕನಸು ಇಲ್ಲಿಗೆ ಮುಗ್ದೋಯ್ತು ಅಂತ ಅನ್ಕೊಳ್ಳಿ.